ಬನ್ನಿಮ್ಮ ಕೂತ್ಕೊಳ್ಳಿ. ಒಬ್ರೇ ಬಂದಿರೋದಾ? ಜೊತೆಗೆ ಯಾರನ್ನೂ ಕರ್ಕೊಂಬಂದಿಲ್ವಾ? ಇಲ್ಲ ಡಾಕ್ಟರ್. ಯಾಕಿಷ್ಟು ನರ್ವಸ್ ಆಗಿದ್ದೀರಾ? ಇಂಥ ಸಮಯದಲ್ಲಿ ಟೆನ್ಷನ್ ಆಗುತ್ತೆ, ಬಟ್ ಧೈರ್ಯವಾಗಿರ್ಬೇಕು. ವಸುಂಧರಾ ಮ್ಯಾಮ್ ಎಲ್ಲ ಹೇಳಿದ್ದಾರೆ, ನೀವೇನು ವರಿ ಮಾಡ್ಕೋಬೇಡಿ. ಸರಿ. ನೋಡಿಮ್ಮ, ಫಸ್ಟ್ ನಿಮ್ಗೊಂದು ಅಲರ್ಜಿ ಟೆಸ್ಟಿಂಗ್ ಇಂಜೆಕ್ಷನ್ ಕೊಡ್ತೀವಿ, ಸ್ವಲ್ಪ ಹೊತ್ತು ಕೂರಿಸ್ತೀವಿ. ಅದರಿಂದ ನಿಮ್ಗೇನು ಅಲರ್ಜಿ ಆಗ್ಲಿಲ್ಲ ಅಂದ್ರೆ ಆಮೇಲೆ ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದಾದ್ಮೇಲೆ ಅಬಾರ್ಷನ್ ಟ್ಯಾಬ್ಲೆಟ್ ಕೊಡ್ತೀನಿ. ಏನೂ ಆಗಲ್ಲ, ನಥಿಂಗ್ ಟು ವರಿ. ವೇದ, ಬನ್ನಿ ಇಲ್ಲಿ. ಇವ್ರನ್ನ ಕರ್ಕೊಂಡೋಗಿ ಆಂಟಿ ಅಲರ್ಜಿಕ್ ಇಂಜೆಕ್ಷನ್ ಕೊಡಿ. ಓಕೆ ಡಾಕ್ಟರ್, ಬನ್ನಿ ಮ್ಯಾಮ್. ನನಗೆ ಆವಾಜ್ ಆಗ್ತೀಯೇನೋ? ಹಾ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಜಾಗ್ರತೆಯಿಂದಿರು ಅಂತ. ನನ್ ಮಾತು ಕೇಳದೆ ಸಿಗಾಕೊಂಡ್ರೆ ನಾನೇನ್ ಮಾಡ್ಲಿ? ಕೆಲ್ಸ ಆಗೋವರೆಗೂ ಚೆನ್ನಾಗಿರ್ತೀರಾ, ಆಮೇಲೆ ಹಿಂಗ್ ನಡ್ಕೋತೀರಾ. ಹೇಯ್, ಸ್ವಲ್ಪ ದಿನ ಊರ್ ಬಿಟ್ಟು ಹೋಗು ಅಂತ ಹೇಳಿದ್ದೆ ತಾನೆ? ಹೋಗಿದ್ರೆ ಹಿಂಗೆಲ್ಲ ಆಗ್ತಿತ್ತಾ? ನಿಜ ಹೇಳು, ಪೊಲೀಸ್ನವ್ರಿಗೆ ನಮ್ಮ ಬಗ್ಗೆ ಏನಾದ್ರೂ ಹೇಳಿದ್ಯಾ? ಅಯ್ಯೋ ಇಲ್ಲ ಸರ್, ಯಾರ ಹೆಸರು ನಾನು ಬಾಯ್ ಬಿಟ್ಟಿಲ್ಲ. ನೆನ್ಪಿಟ್ಕೋ, ನೀನೇನಾದ್ರೂ ಬಾಯ್ ಬಿಟ್ಟಿದ್ರೆ ಪೊಲೀಸವ್ರು ಸುಮ್ನೆ ಬಿಡ್ಬೋದೇನೋ, ನಮ್ಮ ಮೇಡಮ್ ಮಾತ್ರ ಸುಮ್ನೆ ಬಿಡಲ್ಲ. ಮೇಡಮ್ 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 ಯಾವಾಗ ಕೇಳಿದ್ರು ಇದೊಂದು ಹೇಳ್ತೀರಾ. ಗಾಯತ್ರಿ ಮೇಡಮ್ ಅವ್ರು ಜೈಲಿಗೆ ಹೋದ್ರೆ ಅವ್ರಿಗೇನ್ ಸರ್ ಲಾಭ? ಅದೆಲ್ಲ ನಿನ್ಗೆ ಯಾಕೋ? ನಾನು ಹೇಳೋ ತನಕ ತೆಪ್ಪಗಿಲ್ಲೇ ಬಿದ್ದಿರೋ, ಆವಾಗ ನಿನಗೆ ಗೊತ್ತಾಗುತ್ತೆ. ನೆನ್ನೆ ತರ ಅವಾಂತರ ಆದ್ರೆ ತಪ್ಪಿಸ್ಕೊಳಕಾದ್ರೂ ನಂಗೆ ಸತ್ಯ ಗೊತ್ತಿರ್ಬೇಕಲ್ವಾ? ಇನ್ನೂ ನನ್ನ ಮಾತ್ ಮೇಲೆ ನಂಬಿಕೆ ಬರ್ತಿಲ್ವಾ ಸರ್? ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಹೇಳಿ ಸರ್? ವಸುಂಧರಾ ಮೇಡಮ್ಗೆ ಇಬ್ರು ಗಂಡ್ಮಕ್ಳು. ದೊಡ್ಡವನ ಹೆಸರು ಅಥರ್ವ ಅಂತ. ಅವನು ಗಾಯತ್ರಿ ಟೀಚರ್ ಮಗಳನ್ನ ಇಷ್ಟಪಡ್ತಿದ್ದಾನೆ. ಅದು ನಮ್ಮ ಮೇಡಮ್ಗೆ ಇಷ್ಟ ಇಲ್ಲ. ಅದಕ್ಕೂ ಈ ಹಗರಣಕ್ಕೂ ಏನ್ ಸರ್ ಸಂಬಂಧ? ಸಂಬಂಧ ಇದೆ ಕಣೋ ದಡ್ಡ. ಲವ್ ಮಾಡ್ತಾ ಇರೋದು ಇಷ್ಟ ಇಲ್ಲದೆ ಇರೋದಕ್ಕೆ ನಮ್ಮ ಮೇಡಮ್ ಅವರು ಭವಾನಿ ಅವ್ರ ತಾಯಿ ಗಾಯತ್ರಿ ಅವ್ರಿಗೆ ಬುದ್ಧಿ ಕಲ್ಸೋದಕ್ಕೆ ಪ್ಲಾನ್ ಮಾಡ್ತಿರೋದು. ಹೀಗೆಲ್ಲ ಮಾಡಿದ್ರೆ ಆ ಮದ್ವೆ ಹೆಂಗ್ ಸರ್ ಕ್ಯಾನ್ಸಲ್ ಆಗುತ್ತೆ? ಮಾನ ಮರ್ಯಾದೆ ಗಂಜೋಜನ. ಎಲ್ರ ಮುಂದೆ ಅವಮಾನ ಮಾಡಿದ್ರೆ ಕುಗ್ಗೋಗ್ತಾರೆ. ಜೀವನದಲ್ಲಿ ಯಾರ ಹತ್ರನೂ ಯಾವುದಕ್ಕೂ ಸೊಲ್ಲೆತ್ತಲ್ಲ. ಮಾನಸಿಕವಾಗಿ ಕುಗ್ಗಿ ಹೋದವ್ರನ್ನ ಆಗ ಹೇಗೆ ಬೇಕಾದರೂ ಆಟ ಆಡಿಸ್ಬೋದು ಅನ್ನೋದೇ ಮೇಡಮ್ ಪ್ಲ್ಯಾನ್. ಜೊತೆಗೆ ಕಳಂಕ ಬಂದಿರೋ ನಿಮ್ಮ ಮಗಳನ್ನ ನಾವು ನಮ್ಮ ಮಗನಿಗೆ ತಂದ್ಕೊಳ್ಳಲ್ಲ ಅಂತ ಸುಲಭವಾಗಿ ಹೇಳ್ಬೋದಲ್ಲ. ಆಗ ಅವರು ಏನು ಮಾಡೋಕ್ಕಾಗಲ್ಲ, ಮೇಡಮ್ಗೂ ಕೆಟ್ಟ ಹೆಸರು ಬರಲ್ಲ. ಯು ಇಡಿಯಟ್! ರೇ, ಹಿಡ್ಕೊಳ್ರಿ ಅವನ್ನ. ಬನ್ನಿ 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 ಸರ್, ಬನ್ನಿ ಸರ್, ಬಿಡ್ರು, ಹಿಡ್ಕೊಳ್ಳಿ. ಬಿಡ್ರೋ, ಬಿಡ್ರೋ, ಬಿಡ್ರೋ. ಬಾ ನನ್ನ ಮಗನೇ, ಹಲ್ಕಟ್ ಕೆಲಸ ಮಾಡೋ ನಿಮಗೆ ಇಷ್ಟಿರ್ಬೇಕಾದ್ರೆ ಪೊಲೀಸ್ನವ್ರು ನಾವು ಕಣೋ, ನಮಗಿನ್ನ ಎಷ್ಟಿರ್ಬೇಕು? ಬೇಡ ಸರ್, ಬೇಡ. ತಪ್ಪು ಮಾಡ್ತಿದ್ದೀರಾ. ಇದ್ರ ಹಿಂದೆ ಯಾರಿದಾರಂತ ನಿಮಗೆ ಗೊತ್ತಿಲ್ಲ. ನೀನೇ ಹೇಳ್ದಲ್ಲ. ಸಸ್ಪೆಂಡ್ ಆಗೋಗ್ತೀರಾ ಸರ್, ಇಲ್ಲಾಂದ್ರೆ ನೀರು ನೆಲೆ ಇಲ್ದಿರೋ ಜಾಗಕ್ಕೆ ಎತ್ತಂಗಡಿ ಆಗ್ಬಿಡ್ತೀರಾ. ಲೋಫರ್, ನನ್ನೇ ಎದುರಿಸ್ತೀಯ? ನನ್ನೇ ನನ್ನ ಮಗನ್ ತಗೊಬಂದು ಮಾಡೋದಿಲ್ಲ ಅಲ್ಕಟ್ ಕೆಲಸ. ನನ್ನೇ ಎದುರಿಸ್ತೀಯ? ನನ್ನೇ ನನ್ನ ಮಗನೇ, ಒಬ್ಬರು ನನ್ನ ಮಕ್ಕಳಿಗೆ ನಿಮಗೆಲ್ಲ ನನ್ನೇ ಎದುರಿಸ್ತೇನೋ? ಎದುರಿಸ್ತೇನೆ, ನನ್ನ ಎದುರಿಸ್ತೀಯ? ಲೋಫರ್, ಇಡಿಯಟ್ ನನ್ನ ಮಗನೇ. ನೀನು ನಿಮ್ಮ ಮೇಡಮ್ ಇಬ್ರು ಜೀವನ ಪರ್ಯಂತ ಕಂಬಿ ಇಳಿಸ್ಬೇಕು, ಹಾಗೆ ಮಾಡ್ಬಿಡ್ತೀನಿ. ರೈ, ಎಳ್ಕ ಬನ್ರಿ. ಸರ್ 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 ಒಂದ್ ನಿಮಿಷ ಸರ್. ಸರ್, ಈ ಕೇಸ್ ಎಲ್ಲಿಂದನೋ ಶುರುವಾಗಿ ಮತ್ತೆ ನಮ್ಮ ಫ್ಯಾಮಿಲಿಗೆ ಸಮಸ್ಯೆ ಆಗೋ ತರ ಇದೆ ಸರ್. ಆ
ಅಕಸ್ಮಾತ್ ಈಗೇನಾದ್ರೂ ವಸುಂಧರಾ ಅವ್ರ ಅರೆಸ್ಟ್ ಆದ್ರೆ ಮತ್ತೆ ನಮ್ಮ ಅಕ್ಕನ ಮದ್ವೆಗೆ ಸಮಸ್ಯೆ ಆಗುತ್ತೆ ಸರ್. ಹಾಗೇನಾದ್ರೂ ಆದ್ರೆ ನಮ್ಮಕ್ಕ ಖಂಡಿತ ಜೀವಂತವಾಗಿರಲ್ಲ ಸರ್. ನಿಮ್ ಕೈ ಮುಗಿತೀನಿ, ದಯವಿಟ್ಟು ಈಗ ಅವ್ರ ಮೇಲೆ ಏನು ಕ್ರಮ ತಗೋಬೇಡಿ. ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ ಬಿಡಮ್ಮ. ವಸುಂಧರಾ ಅವ್ರಿಗೆ ಈಗಲೇ ನಾನು ನೋಟಿಸ್ ಕೊಡಲ್ಲ. ಆದ್ರೆ ಒಂದ್ ನೆನ್ಪಿರ್ಲಿ, ಈ ಕೇಸು ಇಷ್ಟಕ್ಕೆ ಮುಗಿಯಲ್ಲ. ಯಾವಾಗ ಬೇಕಾದ್ರೂ ತಿರುವು ತಗೋಬಹುದು. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಇಟ್ಸ್ ಓಕೆ. ಕಾನ್ಸ್ಟೇಬಲ್ಸ್ ಯಾಕೋ ಬನ್ರಿ ಇಬ್ರು. ಏ ಬರೆಯ. ಅಕ್ಕ 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 ಏನೇ? ಅಮ್ಮ, ಅಕ್ಕ ಎಲ್ಲಿದ್ದಾಳೆ? ಗೊತ್ತಿಲ್ಲ ಕಣೆ, ದೇವಸ್ಥಾನಕ್ಕೆ ಎಲ್ಲಾದ್ರೂ ಹೋಗಿರ್ಬೋದು. ಹೌದಾ? ಈ ಅಕ್ಕ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದೀನಿ ಅಂತ ಸರಿಯಾಗಿ ಹೇಳೋದು ಇಲ್ಲ. ಏನಾಯ್ತೀಗ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಬರ್ತಾಳೆ ಬಿಡು. ನೀನ್ ಕಾಫಿ ಏನಾದ್ರೂ ಕುಡಿತೀಯಾ? ಏ ಬೇಡಮ್ಮ. ಅಕ್ಕ ತಂಗಿರಿಬ್ರು ಸರಿಯಾಗಿದ್ದೀರಾ. ಯಾವ್ದನ್ನು ಏನೋ ಅರ್ಥ ಆಗೋ ಹಾಗೆ ಹೇಳೋದೇ ಇಲ್ಲ. ಫೋನು ತೆಗಿತಿಲ್ಲ ಇವಳು. ಎಲ್ಲಿ ಹೋದ್ಲು? ಮುಂದೆ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಕಣೆ. ಭಯ ಬಿದ್ದೇನಾದ್ರೂ ಫೋನ್ ಪಿಕ್ ಮಾಡ ಅಕ್ಕ. ಫೋನ್ ಪಿಕ್ ಮಾಡ ಅಕ್ಕ. ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಲೋ. ಈ ಅಕ್ಕ ಎಲ್ಲಿದ್ಯಾ ನೀನು? ಸಾರಿ, ಯಾರಿದು? ನಾನ್ ಸಿಂಧು ಅಂತ. ಅಲ್ಲಿ ನಮ್ಮ ಅಕ್ಕ ಭವಾನಿ ಇದ್ದಾಳ. ಅವ್ರ ಫೋನ್ ಇಟ್ಟು ಟೆಸ್ಟ್ಗೆ ಹೋಗಿದ್ದಾರೆ. ಯಾಕೆ? ಅಂದ್ರೆ ಅವಳು ಹಾಸ್ಪಿಟಲ್ ಅಲ್ಲಿ ಇದ್ದಾಳ. ಹೌದು ಮೇಡಮ್. ಹಾಸ್ಪಿಟಲ್ ಯಾಕೆ ಬಂದಿದ್ದಾಳೆ? ಅದೆಲ್ಲ ಕಾನ್ಫಿಡೆನ್ಷಿಯಲ್, ಹಾಗೆಲ್ಲ ಹೇಳೋದಕ್ಕಾಗಲ್ಲ. ಪ್ಲೀಸ್ ಮೇಡಮ್. ನೋಡಿ, ಹಾಸ್ಪಿಟಲ್ ಇದ್ದಾರೆ, ಬೇಕಿದ್ರೆ ನೀವೇ ಬಂದು ಮಾತಾಡಿ. ಹಲೋ ಹಲೋ. ಹಾಸ್ಪಿಟಲ್ಗೆ ಯಾಕೆ ಹೋದ್ಲು ಅವಳು? ಮಗುನೇನಾದ್ರೂ